ಪ್ರೊಫೆಸರ್ ಶಹಾಬುದ್ದೀನ್ ಅವರು ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ನಮಗೆ ಬಹಳ ಸಂತೋಷ ಆಯಿತು. ಶಹಾಬುದ್ದೀನ್ ಅವರು ಹೇಳಿದ ಹಾಗೆ ವಂಶವೃಕ್ಷದ ಬಗ್ಗೆ ಟೀಕೆಗಳು ಅನ್ನುವಂಥದ್ದು ಏನು ಕಮ್ಮಿ ಇಲ್ಲ, ಬಹಳ ಟೀಕೆಗಳು ಬಂದಿದೆ. ಪಾತ್ರ ಸೃಷ್ಟಿ ಬಗ್ಗೆನೇ ಬಂದ್ಬಿಟ್ಟಿದೆ. ಕೆಲವರು ಹೇಳ್ತಾರೆ ಶ್ರೋತ್ರಿ ಮತ್ತು ಕಾತ್ಯಾಯನಿಯ ಪಾತ್ರ ಸೃಷ್ಟಿ ಒಂದು ಜಟ್ಟಿ ಮತ್ತು ಚಿಕ್ಕ ಮಗುವಿನ ನಡುವೆ ಇರುವಂತಹ ಒಂದು ಯುದ್ಧ, ಆ ರೀತಿ ಆಗ್ಬಿಟ್ಟಿದೆ ಪಾತ್ರ ಸೃಷ್ಟಿ ಅಂತ ಹೇಳಿದ್ದಾರೆ. ಹಾಗೇನಾದರೂ ಆಗಿದ್ದಿದ್ರೆ ಕಾತ್ಯಾಯನಿ ಬಗ್ಗೆ ನಮಗೆಲ್ಲ ದ್ವೇಷ ತಿರಸ್ಕಾರ ಬರಬೇಕಾಗಿತ್ತು. ಆದರೆ ನಮ್ಗೆ ಯಾರಿಗೂ ದ್ವೇಷ ತಿರಸ್ಕಾರ ಅಸಹ್ಯ ಬರೋದಿಲ್ಲ. ವಿಲ್ ಎಂಪತೈಸ್ ಆರ್ ಸಿಂಪತೈಸ್ ವಿತ್ ಕಾತ್ಯಾಯನಿ ಅಷ್ಟೇ. ಇನ್ನೂ ಹಲವಾರು ವಿಮರ್ಶೆಗಳು ಬಂದಿವೆ. ಅದರಲ್ಲಿ ಸದಾಶಿವರಾಯರ ಪಾತ್ರ ಕಥೆಯ ಹಂದರ ಇದೆಯಲ್ಲ, ಅದನ್ನು ಅತಿ ವಿಸ್ತಾರವಾಗಿ ಎಳೆದುಬಿಟ್ಟಿದ್ದಾರೆ ಅಂತ ಗಿರಡ್ಡಿ ಗೋವಿಂದರಾಜರು ಹೇಳ್ತಾರೆ. ಹಾಗೇನು ಅಂತ ಯಾರಿಗೂ ಅನಿಸೋದಿಲ್ಲ. ನೀವು ಈ ವಂಶವೃಕ್ಷ ಕಾದಂಬರಿಯಲ್ಲಿ ಒಂದೊಂದು ಚಾಪ್ಟರ್ಗಳನ್ನ ಬೇಕಾದ್ರೆ ಸ್ಕಿಪ್ ಮಾಡ್ಕೊಂಡು ನೋಡಿ. ಒಂದು ಕಡೆ ಶ್ರೋತ್ರಿಯರ ಕತೆ ಬಂದರೆ ಇನ್ನೊಂದು ಕಡೆ ಸದಾಶಿವರಾಯರ ಕತೆ ಬರುತ್ತೆ. ಅದೆರಡೂ ಕೊನೆಯಲ್ಲಿ ಒಂದು ಕಡೆ ಕೊನೆ ಅಧ್ಯಾಯದಲ್ಲಿ ಸೇರುತ್ತೆ. ಸೊ ಹಾಗೆ ವಾದಿ ಸಂವಾದಿಯಾಗಿ ಬರ್ತಾ ಇರುತ್ತೆ ಹೊರತು ಇದು ಚಿಕ್ಕದು ಅದು ದೊಡ್ಡದು, ಇದು ಮುಖ್ಯ ಅದು ಮುಖ್ಯವಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಇನ್ನೊಂದು ಟೀಕೆ ಏನು ಅಂದರೆ, ಕಾದಂಬರಿಯಲ್ಲಿ ಎತ್ತಿ ಹಿಡಿಯುವ ಮೌಲ್ಯ ಅಸ್ಪಷ್ಟವಾಗಿದೆ. ಶ್ರೋತ್ರಿಯರು ಕೊನೆಗೆ ಎಲ್ಲವನ್ನು ಬಿಟ್ಬಿಟ್ಟು ಒಂದು ರೀತಿ ಎಸ್ಕೇಪಿಸಮ್ ವಾದ ಅವರದ್ದು ಅಂತ ಹೇಳ್ತಾರೆ. ಅದಕ್ಕೆ GS ಅಮೂರ್ ಅವರು ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ವಂಶವೃಕ್ಷದಲ್ಲಿ ಮೌಲ್ಯ ವಿವೇಚನೆಯಲ್ಲಿ ಗೊಂದಲದಲ್ಲಿ ಮುಕ್ತವಾಗಿದೆ ಎಂದು ಹೇಳುವ ಗಿರಡ್ಡಿ ಗೋವಿಂದರಾಜರಾಗಲಿ, ಓದುಗನಿಗೆ ಅಪ್ಯಾಯವೆನ್ನಿಸುವಂತೆ ಹುಸಿ ನಾಟಕಗಳನ್ನು ರಚಿಸುವುದು ಭೈರಪ್ಪನವರ ಉದ್ದೇಶವಾಗಿದೆ ಎನ್ನುವ ಅನಂತಮೂರ್ತಿಯವರಾಗಲಿ ಈ ಕಾದಂಬರಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಈ ಎಲ್ಲ ವಿಮರ್ಶೆಗಳು ನೋಡಿದ್ರೆ ಒಂದು ಪಾತ್ರವನ್ನ ಯಾರೂ ಅಷ್ಟೇ ಸೀರಿಯಸ್ ಆಗಿ ಗಮನಿಸಿಲ್ಲ. ಅದು ಕರುಣಾರತ್ನೆ ಪಾತ್ರ. ಕರುಣಾರತ್ನೆ ಬಗ್ಗೆ ಬನ್ನಂಜಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಕರುಣಾರತ್ನೆ ಈಸ್ ಅ ಕಂಪ್ಲೀಟ್ ವುಮೆನ್, ಪರಿಪೂರ್ಣ ಮಹಿಳೆ ಅವರು ಅಂತ. ತನ್ನ ಸ್ವಂತ ಸುಖಗಳನ್ನೆಲ್ಲ ತ್ಯಾಗ ಮಾಡಿ ಸದಾಶಿವರಾಯರ ಅವರ ಗ್ರಂಥ ರಚನೆಗೋಸ್ಕರ ತಮ್ಮ ಜೀವನವನ್ನೇ ತೆತ್ತುಕೊಂಡು ಬಿಟ್ಟಿರ್ತಾರಂತದ. ಅಂಥ ಪಾತ್ರ ಪ್ರಾಯಶಃ ಸಿಗುವುದು ಅಷ್ಟು ಸುಲಭ ಅಲ್ಲ. ಶ್ರೋತ್ರಿಯರು ಕಾತ್ಯಾಯನಿಯನ್ನೇ ಪ್ರಮುಖವಾಗಿ ಗಮನಿಸಬಾರ್ದು, ಅದ್ರ ಜೊತೆಗೆ ಕರುಣಾರತ್ನೆಯನ್ನು ಗಮನಿಸಬೇಕು ಅಂತ ಹೇಳ್ತಾರೆ. ಇನ್ನು ಹಲವಾರು ಟೀಕೆಗಳು ಬರುತ್ತೆ. ರಾಜಾರಾಯರು ಯಾಕೆ ಶ್ರೋತ್ರಿಯರನ್ನು ಹೋಗಿ ಮಾತಾಡಿಸೋದಿಲ್ಲ, ನನ್ನ ಕಡೆಯಿಂದ ತಪ್ಪಾಯಿತು ಅಂತ ಹೇಳೋದಿಲ್ಲ, ಅಥವಾ ಸದಾಶಿವರಾಯರ ಕಡೆಯಿಂದಲೇ ಮಾತನಾಡಿಸ್ಬೋದಾಗಿತ್ತು. ಇದೆಲ್ಲ ಹಲವಾರು ಟೀಕೆಗಳು ಜನ ಮಾಡ್ತಾನೆ ಇದ್ದಾರೆ. ನಾನು ಹೇಳ್ತಿರೋದು ಅಂದರೆ 50 ವರ್ಷಗಳ ಕಾಲ ವಂಶವೃಕ್ಷ ಕಾದಂಬರಿಯ ಪಯಣ ವಾಸ್ ನಾಟ್ ಅ ಕೇಕ್ ವಾಕ್. ಹಲವಾರು ಟೀಕೆಗಳು ಬಂದಿವೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಾವೇ ಯೋಚನೆ ಮಾಡಬೇಕು. ನಾವು ಎಷ್ಟು ಸರ್ತಿ ನಾವು ಅಂದ್ಕೊಂಡಿರೋ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ, ಎಷ್ಟು ಜನಕ್ಕೆ ಹೋಗಿ ನಾವು ಥ್ಯಾಂಕ್ ಯು ಅಂತ ಎದುರಿಗೆ ಹೇಳಕ್ಕೆ ಸಾಧ್ಯ, ಐ ಆಮ್ ಸಾರಿ ಅಂತ ಹೇಳಕ್ಕೆ ಸಾಧ್ಯ. ಹಲವಾರು ಸರ್ತಿ ನಮ್ಗೆ ಸಾಧ್ಯವೇ ಆಗೋದಿಲ್ಲ. ಯಾಕೆ ಹೀಗೆ ಮಾಡ್ತೀವಿ ಅಂದರೆ ಉತ್ತರ ಅಂತೂ ಸಿಗೋದಿಲ್ಲ. ನನಗೆ ಬಂದಿದಂಥ ಉತ್ತರ ಅಂದರೆ ಅದು ಉತ್ತರ ಕೊಟ್ಟಿದ್ದು ಗುಂಡಪ್ಪನವರೇ, ಇನ್ಯಾರು ಅಲ್ಲ. ಅವರೇ ಹೇಳುವಾಗೆ ಅಡಿಜಾರಿ ಬೀಳುವುದು, ತಡವಿಕೊಂಡು ಹೇಳುವುದು, ಕಡುಬ ನುಂಗುವುದು, ಕಹಿಮದ್ದ ಕುಡಿಯುವುದು, ದುಡುಕಿ ಮತಿ ತಪ್ಪುವುದು, ತಪ್ಪನ್ನು ಪೆನ್ನುವುದು, ಬದುಕೆಂಬುದಿದೆ ತಾನೇ ಮಂಕುತಿಮ್ಮ. ಈ ನಮ್ಮ ಸುತ್ತಲಿನ ಸಮಾಜದಲ್ಲಿರುವಂಥ ಬದುಕಿನಲ್ಲಿ ಒಂದು ಚಿತ್ರಣವನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿಬಿಟ್ಟಿದ್ದಾರೆ. ಕಂಪ್ಯೂಟರ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಭೈರಪ್ಪನವರು ಕಾಪಿ ಮಾಡಿ ಅದನ್ನ ಕಾದಂಬರಿ ರೂಪದಲ್ಲಿ ಪೇಸ್ಟ್ ಮಾಡಿದ್ದಾರೆ. ಅದಕ್ಕೆ ಇದರಲ್ಲಿ ಏನೇನೋ ತಪ್ಪುಗಳನ್ನ ಹುಡುಕಲಿಕ್ಕೆ ಬಹಳ ಜನ ಪ್ರಯತ್ನ ಪಡ್ತಾರೆ. ಭಾರತೀಯ ಮೌಲ್ಯ ಪ್ರಜ್ಞೆ ಇರುವಂಥವರಿಗೆ ವಂಶವೃಕ್ಷ ಇಸ್ ಅ ಕಾಸ್ಮಾಸ್. ಅದೇ ಇಸಮ್ಗಳಿಗೆ ಹಲವಾರು ಶಹಾಬುದ್ದೀನ್ ಅವರು ಹೇಳಿದಾಗೆ ಯಾವುದೇ ಒಂದು ಪ್ರೇರಣೆಗಳಿಗೆ ಒಳಗಾದವರಿಗೆ ಇದು ಕೇವಾಸ್. ಸೊ ಇದು ಟೀಕೆಗಳ ವಿಚಾರ. ಆದರೆ ವಂಶವೃಕ್ಷ ನಾಟಕ ರೂಪವನ್ನು ಪಡೀತು ಅಂತ ನಾನು ಅವಾಗಲೇ ಹೇಳಿದೆ. ಆ ನಾಟಕ ರೂಪ ಪಡೆದಿದ್ದ ಹಿಂದೆ ಒಂದು ಚಿಕ್ಕ ಕಥೆ ಇದೆ, ಬಹಳ ಸ್ವಾರಸ್ಯಪೂರ್ಣವಾದ ಕಥೆ. ಈ ವಂಶವೃಕ್ಷ ಕಾದಂಬರಿಯನ್ನ ಹಿಂದಿಗೆ ವಾಸು ಬಿ ಪುತ್ರನ್ ಅವರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಅದನ್ನ ಶ್ರೀಮತಿ ಪ್ರತಿಭಾ ಅಗರ್ವಾಲ್ ಅನ್ನೋರು ಓದ್ತಾರೆ. ಈ ಪ್ರತಿಭಾ ಅಗರ್ವಾಲ್ ಅನ್ನೋರು ಇನ್ಯಾರೂ ಅಲ್ಲ, ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದಂತಹ ಬಿಮಲ್ ಜಲನ್ ಅವರ ಅತ್ತೆ. ಅವ್ರಿಗೆ ಶಿ ವುಡ್ ಬಿ ಸೋ ಕ್ಯಾರಿಡ್ ಅವೇ ಬೈ ದಿಸ್ ನಾವೆಲ್, ಅವರು ತಕ್ಷಣ ಅದನ್ನ ಹಿಂದಿ ನಾಟಕ ರೂಪಕ್ಕೆ ಬದಲಾಯಿಸ್ಬಿಡ್ತಾರೆ. ಅವರೇ ಸ್ಕ್ರೀನ್ ಪ್ಲೇ ಬರೆದ್ಬಿಡ್ತಾರೆ ನಾಟಕಕ್ಕೆ. ನಾಟಕವನ್ನು ಬರೆದು ಹಿಂದಿಯಲ್ಲಿ ಅದನ್ನ ಕಲ್ಕತ್ತಾ, ವಾರಣಾಸಿ, ಲಕ್ನೋ, ದಿಲ್ಲಿಗಳಲ್ಲಿ ಸುಮಾರು ಒಂದು 25 ಪ್ರದರ್ಶನಗಳನ್ನು ಕಾಣುತ್ತೆ ಆ ನಾಟಕ.
ಆ ನಾಟಕವನ್ನು ಬರೀ ಪ್ರದರ್ಶಿಸೋದು ಅಷ್ಟೇ ಅಲ್ಲ, ಅದನ್ನ ಒಂದು ಲಿಟ್ರರಿ ಜರ್ನಲ್ ಕೂಡ ಆ ನಾಟಕದ ಸ್ಕ್ರಿಪ್ಟನ್ನು ಪಬ್ಲಿಷ್ ಮಾಡ್ತಾರೆ. ಆ ಸ್ಕ್ರಿಪ್ಟು ಒಂದ್ಸರ್ತಿ ಮೈಸೂರಿನ ಸಿಂಧುವಳ್ಳಿ ಅನಂತಮೂರ್ತಿಯವರಿಗೆ ಸಿಗುತ್ತೆ. ಸಿಂಧುವಳ್ಳಿ ಅನಂತಮೂರ್ತಿಯವರು ವಂಶವೃಕ್ಷದ ಹಿಂದಿಯ ಸ್ಕ್ರಿಪ್ಟ್, ನಾಟಕದ ಸ್ಕ್ರಿಪ್ಟನ್ನು ನೋಡಿ ಅದನ್ನು ಶ್ರೀಮತಿ ಶಾರದಾ ವೆಂಕಟ ಸುಬ್ಬಯ್ಯನವರು ಕೊಟ್ಬಿಟ್ಟು ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಈಗ ಒಂದು ಸರ್ಕಲ್ ಕಂಪ್ಲೀಟ್ ಆಗ್ತಾ ಬಂತು. ಕನ್ನಡದಿಂದ ಹಿಂದಿಗೂ, ಹಿಂದಿಯಿಂದ ಮತ್ತೆ ಸಂಸ್ಕೃತ ಕನ್ನಡಕ್ಕೆ ವಾಪಸ್ ಬಂತು. ಸಿಂಧುವಳ್ಳಿ ಅನಂತಮೂರ್ತಿಯವರು ಈ ಒಂದು ಮಡಿಕೇರಿ, ಬೆಂಗಳೂರು, ಮೈಸೂರುಗಳಲ್ಲಿ ಈ ನಾಟಕದ ಒಂದು 25-30 ಶೋಗಳನ್ನ ಮಾಡ್ತಾರೆ. ಅವ್ರ ಜೊತೆ ಶ್ರೀ ರಾಮನಾಥ್ ಅವರು ಮತ್ತು ಶ್ರೀಧರ ಮೂರ್ತಿಯವರು ಕೂಡ ಸೇರ್ತಾರೆ. ಸೊ ಆಮೇಲೆ ರಾಮನಾಥ್ ಅವರು ಅದನ್ನ ಸಂತೇಶ್ವರದಲ್ಲಿ, ನುಗ್ಗೇಹಳ್ಳಿಯಲ್ಲಿ, ಮೈಸೂರಲ್ಲಿ ಹಲವಾರು ಜಾಗಗಳಲ್ಲಿ 25-30 ಶೋಗಳನ್ನ ಮಾಡಿದ್ದಾರೆ. ಆ ಶ್ರೀಧರ ಮೂರ್ತಿಯವರು ಪ್ರೊಫೆಸರ್ ಆಗಿದ್ದವರು, ಮೈಸೂರು ಸೆಂಟ್ ಫಿಲೋಮಿನಾ ಕಾಲೇಜಲ್ಲಿ ಕನ್ನಡ ವಿಭಾಗದ HOD ಆಗಿದ್ದವರು. ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇದರಲ್ಲಿ ವಂಶವೃಕ್ಷ ನಾಟಕದಲ್ಲಿ ಸದಾಶಿವರಾಯರ ಪಾತ್ರವನ್ನು ಮಾಡ್ತಾ ಇದ್ದಂಥವ್ರು. ಅವ್ರ ಜೊತೆ ನಾಟಕದಲ್ಲಿ ಮಾಡ್ತಾ ಇದ್ದಂಥ ರಾಮನಾಥ್ ಅವರು ನಮ್ಮ ಜೊತೆ ಬಂದಿದ್ದಾರೆ. ಸೊ ಈಗ ಅವರ ನಾಟಕದ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಶ್ರೀಧರಿ ಮೂರ್ತಿಯವರು ಬರಬೇಕು ಅಂತ ಹೇಳಿ ವಿನಂತಿಸ್ತೇನೆ. ನಮಸ್ಕಾರ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಮನೆಗೆ ಹಿರಿ ಸೊಸೆ ಆಗಬೇಡ, ಹಿತ್ಲಿಗೆ ಬಾಗಿಲಾಗಬೇಡ, ಸಮಾರಂಭದ ಕಡೆ ಭಾಷಣಕಾರ. ನಮ್ಮಂಥವ್ರ ಕಷ್ಟವೇ ಅದು. ಅದೋನು ಶತಾವಧಾನಿ ಅಂತ ಅತಿರಥ ಮಹಾರಥರು. ನಮ್ಮ ಸಾಹೇಬರು ಈಗ ತಾನೇ ಮಾತಾಡೋದಲ್ಲ, ಪ್ರೊಫೆಸರ್ ಸಾಹೇಬರು ಅಂಥವರು. ಅವರೊಂದು ಮಾತು ಕೇಳಿದರು, ಗೋಕನಾಥ್ಗೂ ಇಮಾಮ್ ಸಾಹೇಬ್ರಿಗೂ ಏನು ಸಂಬಂಧ ಅಂತ. ಅದು ಕನ್ನಡಕ್ಕೂ ಶರೀಫರಿಗೂ ಇರೋ ಸಂಬಂಧ ಅಂತ ಹೇಳಿ. ನನಗೆ 15ರಿಂದ 20 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಕಟ್ಟಪ್ಪಣೆ ಆಗಿದೆ. ಆದಷ್ಟು ಬೇಗ ನಾನು ಈಗಾಗಲೇ ಎಲ್ಲ ವಿಷಯಗಳನ್ನು ಹೇಳಿರೋದ್ರಿಂದ ಪುನರಾವರ್ತನೆಯನ್ನು, ಅತಿರಂಜನೆಯನ್ನು ಮಾಡದೆ 25 ವರ್ಷಗಳಿಂದ ನೇರವಾಗಿ ವಂಶವೃಕ್ಷದ ಜೊತೆ ಸಕ್ರಿಯ ಸಂಬಂಧವನ್ನು ನಾಟಕ ರೂಪದಲ್ಲಿ ಇಟ್ಕೊಳ್ಳೋದ್ರಿಂದ ನಾನು ಮಾತಾಡಲ್ಲ. ಇವರೆಲ್ಲ ಮಹಾನುಭಾವರು ಮಾತಾಡಿದ ಮೇಲೆ ಕತ್ತೆ ಮೇದ್ಮೇಲೆ ಮತ್ತೆ ಮೇವಿಲ್ಲ ಅಂತ ಗಾದೆ. ಏನು ಮಾತಿಗೆ ಪ್ರಯೋಜನ ಇಲ್ಲ. ಅದಕ್ಕೇನೆ ಆ ಸಂಕಷ್ಟವೇ ಬೇಡ ಅಂತ ಬರ್ಕೊಂಬಂದ್ಬಿಟ್ಟಿದ್ದೀನಿ. ಅದನ್ನೇ ಅಲ್ಲೂ ಎಡಿಟ್ ಮಾಡಿ ನಾನು ಓದ್ತಾ ಹೋಗ್ತೀನಿ. ನಮಗೆ ಇಷ್ಟವಾಗ್ಬೋದು ಅಂತ ತಿಳ್ಕೊಂಡಿದ್ದೀನಿ ಅನ್ನುವಂಥ. ಭಾರತೀಯ ಮನಸ್ಸು 64 ಕಲೆಗಳನ್ನು ಗುರುತಿಸಿ 7 ಲಲಿತ ಕಲೆಗಳು ಅಂತ ಕರೆದಿದ್ದು ಉಂಟು. ಅಂದರೆ 7ರಲ್ಲೂ ಅವುಗಳ ಒಟ್ಟು ಆಂತರ್ಯ ಏನಪ್ಪ? ಮಾಧುರ್ಯ, ಪ್ರಸಾದನ ಗುಣ, ನೋಡಿದವರ ಮನಸ್ಸನ್ನು ಆರ್ದ್ರ ತೇವಗೊಳಿಸುವಂಥ ಭಾವ, ಮೂಲತಃ ಆನಂದವನ್ನು ನೀಡ್ತಾ ಅರಳಿಸುವಂತಹ ಶಕ್ತಿ ಇರೋದರಿಂದ ಇವೆಲ್ಲವೂ ಲಲಿತ ಕಲೆಗಳಾದವು. ಈ 7 ಕೂಡ ಲಲಿತ ಕಲೆಗಳಾದರೂ ಸಕ್ಕರೆ ಕಾಮನ್ ಆದರೂ ಸಿಹಿ ತಿಂಡಿಗಳ ಬೇರೆ ಬೇರೆ ರೂಪ ಇರೋ ಹಾಗೆ ಈ ಕಲೆಗಳ ಬಾಹ್ಯ ರೂಪ ಬೇರೆ, ಅಂತಿಮ ಪರಿಣಾಮ ಏನೇ ಇರಬಹುದು. ಆ ನಿಟ್ಟಿನಲ್ಲಿ 2 ಈ ಕಲಾ ಪ್ರಕಾರಗಳನ್ನು ಇಲ್ಲಿಟ್ಟುಕೊಂಡು ನಾನು ಒಂದು ಮಿತಿ ಮೇರೆ ಇಲ್ಲದ ಕ್ಯಾನ್ವಾಸ್ ಇರುವಂತಹ 20ನೇ ಶತಮಾನದ ಕರತಲ ರಂಗಭೂಮಿ ಎನಿಸ್ಕೊಂಡಂಥ ಒಂದು ಮಹಾವ್ಯಾಪ್ತಿಯ ಕಾದಂಬರಿ, ಅಕ್ಷರ ಮಾಧ್ಯಮ, ಸಾಹಿತ್ಯ ರೂಪ. ಇನ್ನೊಂದು ರಂಗಮಂದಿರ ಒಳಗೊಂಡಂತೆ, ಕಾಲಾವಧಿಯು ಒಳಗೊಂಡಂತೆ ವಿವಿಧ ಚೌಕಟ್ಟುಗಳ ಒಳಗೇನೆ ತನ್ನನ್ನು ತಾನು ಕಂಡುಕೊಳ್ಳಬೇಕಾದಂತಹ ರಂಗಭೂಮಿಯ ನಾಟಕ ಕಲೆ. ಒಂದು ದೃಶ್ಯ ಮಾಧ್ಯಮ, ಇನ್ನೊಂದು ಶ್ರವ್ಯ ಮಾಧ್ಯಮ. ಕುವೆಂಪು ಅವರು ಹೇಳಿದಾಗೆ ಶ್ರವ್ಯ ಮಾಧ್ಯಮವಾದಂಥ ಕಾದಂಬರಿ ಕೂಡ, ಕುವೆಂಪು ಅವ್ರಿಗೆ ಯಾರೋ ನಾಟಕ ಬರೆಯೋಕ್ಕೆ ಬರಲ್ಲ, ನಿಮಗೆ ಸ್ಟೇಜ್ ಮೇಲೆ ನಿಮ್ಮ ನಾಟಕ ಮಾಡೋಕ್ಕಾಗಲ್ಲ, ನೀವು ಮಹಾಕವಿ ನಿಜ, ಕನ್ನಡದ ಹಿಮಾಲಯ ನಿಜ, ಅದು ನಿಮ್ಮ ನಾಟಕ ಮಾಡೋದು ಕಷ್ಟ ಅಂದಾಗ ನೀವು ಮಾಡಲೇಬೇಡ, ನಾನು ಮನೋರಂಗದಲ್ಲಿ ಓದ್ಕೊಂಡು ಅಲ್ಲೇ ಅಭಿನಯಿಸ್ಕೊಂತೀನಿ ಅಂತ. ದೊಡ್ಡವ್ರ ಮಾತು, ಅದು ಹೇಳಬೇಕಾದ್ರೂ ಧೈರ್ಯ ಬೇಕು. ಭೈರಪ್ಪನವರನ್ನು ಇದುವರೆಗೂ ಎಲ್ಲ ಹೇಳ್ಕೊಂಬಂದರು, ಯಾಕೆ ಅವರು ಟೀಕೆ ಮಾಡ್ತಾರೆ. ಇವತ್ತು ನಾನೊಂದು ಮಾತು ಹೇಳ್ತೀನಿ, ನೀವು ದಿಢೀರಾಗಿ ಹಗಲು ರಾತ್ರಿ ಒಳಗೆ ಪ್ರಗತಿಶೀಲ, ಚಿಂತಕ, ಬುದ್ಧಿಜೀವಿ ಅನ್ಬೇಕಾದ್ರೆ ನೀವು ದೇವ್ರನ್ನೂ ಬೈಬೇಕಾಗಿಲ್ಲ, ಹಿಂದೂ ಧರ್ಮವನ್ನು ಬೈಬೇಕಾಗಿಲ್ಲ, ಭೈರಪ್ಪನವ್ರನ್ನ ಬೈದ್ಬಿಡಿ. ಅವ್ರ ಹೆಸರಲ್ಲೇ ಬೈರಪ್ಪ ಅಂತಾರಿಂದ ಬೈರಪ್ಪ, ದೊಡ್ಡವರಾಗೋಗ್ತೀರಿ ಅಂತ. ಅದಕ್ಕೆ ಹೇಳೋದು,
ಈ ಯಾವತ್ತಾದ್ರೂ ತಿಳಿದ ಮಾತನ್ನ ತಿಳ್ಕೋಬೇಕು ಅಂದರೆ ಅದು ಗಂಗೆ, ತಿಳಿದೇನೆ ಹಂಗಿಲ್ಲಿಂಗೆ ಅನ್ನೋರು ಚಂದ್ರನ ಮಕ್ಕೂಗ್ದಂಗೆ ಅಂತ. ಚಂದ್ರನ ಮಕ್ಕಕ್ಕೆ ಹೋಗಿದ್ರೆ ಏನಾಗುತ್ತೆ, ಭೈರಪ್ಪನವರು ಅನಗತ್ಯವಾಗಿ ಬೈದ್ರೆ ಅದೇ ಆಗೋದು ಅನ್ನೋದನ್ನು ಹೇಳ್ತಾ ನಾನು ನನ್ನ ಮಾತುಗಳನ್ನು ಹೇಳ್ತೇನೆ. ಈಗಾಗಲೇ ಕನ್ನಡದಲ್ಲಿ ಹಲವಾರು ಕೃತಿಗಳು ನಾಟಕವಾಗಿಬಿಟ್ಟಿವೆ. ಬೇಂದ್ರೆ ಅವರ ಈ ಸಾಯೋ ಆಟ, ಜಾತ್ರೆ ಅಂತ ಸಣ್ಣ ಪುಟ್ಟ ನಾಟಕಗಳಿಂದ ಹಿಡಿದು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ತನಕವೂ ಕೂಡ ವ್ಯಾಪ್ತಿಯನ್ನು ಮೀರಿ ರಂಗಭೂಮಿಗೆ ಒಳಪಟ್ಟಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಭೈರಪ್ಪನವರ ವಂಶವೃಕ್ಷವನ್ನು ಈ ರೀತಿ ರಂಗದ ಮೇಲೆ ತರಬೇಕು ಅನ್ನೋದು ಸಿಂಧವಳ್ಳಿಯರ ಬಹುದಿನದ ಕನಸಾಗಿತ್ತು. ನನ್ನ ಕೆಲವು ಮಾತನ್ನು ಮೊದಲೇ ಮಿತ್ರರು ಹೇಳಿಬಿಟ್ರು, ಪ್ರತಿಭಾ ಅಗರ್ವಾಲ್ ಅವ್ರ ಬಗ್ಗೆ, ಶಾರದಾ ವೆಂಕಟಸುಬ್ಬಯ್ಯನವ್ರ ಬಗ್ಗೆ, ಅದನ್ನು ಎಡಿಟ್ ಮಾಡಿದ್ದೀನಿ. ಅದನ್ನು ಸಿಂಧವಳ್ಳಿಯವರಿಗೆ ಒಂದು ಚಟ. ನೀವೆಲ್ಲ ಸಿಂಧವಳ್ಳಿಯವ್ರ ಹೆಸರು ಕೇಳಿರಬಹುದು, ಯಾಕೆ ನನ್ನ ಇಡೀ ಲೇಖನವೇ ನಮ್ಮ ಸುರುಚಿ ರಂಗಮನೆಯ 25 ವಂಶವೃಕ್ಷಗಳ ಪ್ರಯೋಗದ ಆಧಾರದ ಮೇಲೆ ಬರೆಯೋದನ್ನ ಸಿಂಧವಳ್ಳಿಯವ್ರನ್ನ ಮರೆತರೆ ಮದುವೆ ಗಂಡು ಬಿಟ್ಟು ಮದುವೆ ಮಾಡ್ದಂಗೆ, ಇಲ್ಲ ತಾಳಿ ಬಿಟ್ಟು ಮದುವೆ ಮಾಡ್ದಂಗೆ. ಆದ್ದರಿಂದ ಸಿಂಧವಳ್ಳಿಯವ್ರಿಗೊಂದು ಚಟ, ಏನಾದ್ರು ಹಿಡಿದು ಬಿಟ್ರೆ ಅದು ಮಾಡಲೇಬೇಕು ಅಂತ ಕಾಟ ಹಾಕ್ಬಿಟ್ರು ಶಾರದಾ ವೆಂಕಟಸುಬ್ಬಯ್ಯನವ್ರಿಗೆ. ಮಾಡಲೇಬೇಕು. ವೆಂಕಟಸುಬ್ಬಯ್ಯನವರು ನಿಧಾನ ಸ್ವಭಾವ, ಶಾರದಾ ಅವರು ಬಹಳ ಒಳ್ಳೆಯ ಒಂದು ಅದ್ಭುತವಾದಂಥ ಕ್ರಿಯಾಶೀಲ ವ್ಯಕ್ತಿಯಾದ ಹೆಣ್ಣು ಮಗಳು. ಕಡೆಗೆ ಅದನ್ನು ಮಾಡಿಕೊಟ್ರು. ನಾನಿದ್ದೀನಿ, ರಾಮನಾಥ್ ಇದ್ದಾರೆ. 84ನೇ ಇಸ್ವಿಯಲ್ಲಿ ಸುರುಚಿ ರಂಗಮನೆ ಶುರುವಾದ ಕಾಲದಿಂದ ಇಡೀ ನಾನು ಇದೊಂದು ಮಾತನ್ನು ಹೇಳ್ತೀನಿ, ನಾವು 100 ನಾಟಕಗಳನ್ನು ಮಾಡಿದ್ದೀವಿ. ಆದರೆ ಅತ್ಯಂತ ಜನಪ್ರಿಯವಾಗಿರುವಂಥ ನಮ್ಮ ಸುರುಚಿ ರಂಗಮನೆ ಏಕೈಕ ನಾಟಕ ವಂಶವೃಕ್ಷ. ಅದು ಬಿಟ್ಟರೆ ಸದಾರಾಮೆ, ಅವೆರಡೆಲ್ಲೂ ಫೇಲ್ಯೂರ್ ಆಗಿಲ್ಲ. ಅಷ್ಟು ಸೊಗಸಾಗಿ ಈ ನಾಟಕ ರೂಪವನ್ನು ಶಾರದಾ ವೆಂಕಟಸುಬ್ಬಯ್ಯನವರು ತಂದರು. ಆದರೆ ಈ ಕಾದಂಬರಿ ವ್ಯಾಪ್ತಿಯ ವಂಶವೃಕ್ಷವನ್ನು ರಂಗಭೂಮಿಯ ವ್ಯಾಪ್ತಿಗೆ ಅಳವಡಿಸುವಂಥದ್ದು ಬಹಳ ಕಷ್ಟದ ವಿಚಾರ. ಯಾಕೆಂದರೆ ನಮ್ಮ ಸುರುಚಿ ರಂಗಮನೆ ನೀವು ಬಂದು ನೋಡಿದ್ರೆ 10/20 ಅಷ್ಟೇ ಇರೋದು. ಒಂದು ಮಗು ಸರಿಯಾಗಿ ಅಂಬೆಗಾಲು ಇಟ್ಕೊಂಡು ಹೋದಾಗ ಪಲ್ಟಿ ಹೊಡ್ಕೊಂಡ್ಬಿಡುತ್ತೆ. ಅಂಥದ್ರಲ್ಲಿ ವಂಶವೃಕ್ಷವನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ ಅಂತಂದರೆ, ಒಂದು ಅಲ್ಲಿರೋ ಕಲಾವಿದರ ಸತ್ವ ಸಾಮರ್ಥ್ಯ, ಅಥವಾ ಅದಕ್ಕಿಂತ ಹೆಚ್ಚಾಗಿ ವಂಶವೃಕ್ಷದಲ್ಲಿರ್ತಕ್ಕಂತಹ ನಿಜವಾದಂಥ ಯೋಗ್ಯತೆ, ಸತ್ವ ಸಾಮರ್ಥ್ಯ. ಅದಿದ್ದರಿಂದ ಕಲಾಮಂದಿರದಲ್ಲಿ, ರಾಯಚೂರಿನ ರಂಗಮಂದಿರದಲ್ಲಿ, ಆಮೇಲೆ ಗೋಣಿಕೊಪ್ಪ ಅಂತ ಕೊಡಗಿನ ಕಡೆ, ಭೈರಪ್ಪನವ್ರ ಸ್ವಂತ ಅವರು ಸಂತೆ ಶಿಬಿರದಲ್ಲಿ, ಅದೊಂದು ಘಟನೆ ನಾವೇ ಹೇಳ್ತೀನಿ ನಾನು. ಇಂಥ ಕಡೆಯೆಲ್ಲ ವಂಶವೃಕ್ಷ ನಮಗೆ ಯಶಸ್ವಿಯಾಗಿ ಆಯಿತು ಅನ್ನುವಂಥದ್ದು. ಇಲ್ಲಿ ಯಾಕೆ ಅಂತಂದರೆ, ಈ ನಾಟಕದ ರೂಪಕ್ಕೆ ನಾವು ತಂದಾಗ ಮೂಲ ಕಾದಂಬರಿಕಾರನ ಕನಸುಗಳನ್ನು, ಆಶಯಗಳನ್ನು, ಉದ್ದೇಶಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದರೆ, ಅರ್ಥ ಮಾಡಿಕೊಂಡ್ರು ಕೆಟ್ಟದಾಗಿ ಸ್ಟೇಜ್ ಮೇಲೆ ತಂತು ಅಂದರೆ ಅದು ನಾಟಕ ಮಾಡಿದವರಿಗೆ ಮಾತ್ರ ಅಲ್ಲ, ಏನೂ ಗೊತ್ತಿಲ್ಲ ದೂರದಲ್ಲಿರೋ ಕಾದಂಬರಿಕಾರನು ಜನ ಹೋಗಿರ್ತಾರೆ. ಈಗ ಹುಡುಗರು ತಗೊಂಡ್ರೆ ಯಾವ ನನ್ನ ಮಗಳ ನಿಂಗೆ ಬೇರೆ ಪಾಠ ಕಲಿಸಿದ್ದು ಯಾವಲ್ಲ ಮೇಷ್ಟ್ರು ಅಂತ, ಏನೂ ತಪ್ಪು ಮಾಡಿರಲ್ಲ, ಆದರೂ ಬಯಸ್ಕೋಬೇಕು. ಅದನ್ನು ಈ ನಾಟಕ ಮಾಡಿಸೋನಿಗೆ ಒಂದು ಸಾಹಿತ್ಯಿಕ ಪ್ರಜ್ಞೆ, ಸಾಮಾಜಿಕ ಕಟ್ಟೆಚ್ಚರ ಮತ್ತು ಜವಾಬ್ದಾರಿ ಇರಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಕಷ್ಟ. ಯಾಕೆಂದರೆ ನಾಟಕ ನಿರ್ದೇಶಕನ ಮಾಧ್ಯಮ, ಕಾದಂಬರಿ ಬರಹಗಾರ ಸಾಹಿತ್ಯ ಮಾಧ್ಯಮ, ಒಂದು ಅಕ್ಷರಕ್ಕೆ ಸಂಬಂಧಪಟ್ಟಿದ್ದು, ಒಂದು ದೃಶ್ಯ ಕ್ರಿಯೆಗೆ ಸಂಬಂಧಪಟ್ಟಿದ್ದು. ಹೇಗೆ ಬಯಸ್ಕೋಬೇಕಾಗುತ್ತೆ ಅಂದರೆ, ಕಾರಂತರು ವಿವೇಕಾನಂದ ಸತ್ತವರ ನೆರಳು ಮಾಡಿಸಿದ್ರು, ಸಿಕ್ಕಾಪಟ್ಟೆ ಸಂಗೀತ ಹಾಕ್ಬಿಟ್ರು. ನಿಮಗೆಲ್ಲ ದಾಸರ ಪದ. ಜೋಶಿಯವರಿಗೆ ಯದ್ವಾತದ್ವ ಸಿಟ್ಟು ಬಂದುಬಿಡ್ತು. ಏನು ಕಾರಂತ ಇದು, ಈ ನಾಟಕ ನಂದ ನಿಂದ, ನೀನು ನಾಟಕ ಮಾಡಿಸು ಅಂದರೆ ದಾಸರ ಸಂಗೀತ ಕಚೇರಿ ಮಾಡಿಸಿದ್ದೀನಿ ನೀನು. ಕಾರಂತರು ಪಾಪ ಕಡೆಗೆ ಉತ್ತರ ಕೊಡುವಷ್ಟರಲ್ಲಿ ತಡಬಡಾಯಿಸ್ಬಿಟ್ರು ಅಂತ. ಕಾರಂತರು ಕೂಡ ನಾವೆಲ್ಲ ಮೈಸೂರಿನಲ್ಲಿ ಬಲ್ಲವರಾಗಿದ್ದರಿಂದ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಜಂಪ್ ಮಾಡುವಾಗ ಎರಡೂ ಮಾಧ್ಯಮಗಳ ಗ್ರಾಮರ್, ವ್ಯಾಕರಣ ಗೊತ್ತಿರಬೇಕು. ಛಂದಸ್ಸು, ಲಯ, ಅಕ್ಷರ, ವ್ಯಾಕರಣ ಇದೇ ಪ್ರಧಾನವಾದ ಸಾಹಿತ್ಯಕ್ಕೂ ತುಂಬ ಭಿನ್ನವಾದಂತಹ ಪ್ರಕಾಶನ, ಪ್ರಸಾಧನ, ಅಭಿನಯ, ಸಂಗೀತ ಇವುಗಳೇ ಜೀವಾಳವಾದ ನಾಟಕಕ್ಕೂ
ತನ್ನದೇ ಆದಂಥ ವಿಭಿನ್ನತೆಗಳಿವೆ, ವೈವಿಧ್ಯತೆಗಳಿವೆ, ವ್ಯತ್ಯಾಸಗಳಿವೆ. ಆ ಸೂಕ್ಷ್ಮತೆಗಳನ್ನು ತಿಳಿಯದೇನೆ ಯಾರಾದರೂ ವಂಶವೃಕ್ಷದಂತಹ ಕಾದಂಬರಿಯನ್ನು ನಾಟಕಕ್ಕೆ ಇಳಿಸಿ ಸ್ಟೇಜ್ ಮೇಲೆ ಮಾಡ್ಸಕ್ಕೆ ಹೋದರೆ ಈಜು ಗೊತ್ತಿಲ್ಲದೆ ಅವನು ಕ್ಯಾರ ಸಿಗ್ಬಿದ್ದಾಗ ವಾಪಸ್ ಬರೋ ಗ್ಯಾರಂಟಿ ಇಲ್ಲ ಅನ್ನುವಂಥದ್ದು. ಆದ್ದರಿಂದ ಇಲ್ಲಿ ನನ್ನ ಇಡೀ ಪ್ರಬಂಧ ಮೊದಲೇ ಹೇಳಿದಾಗೆ ಈ ಸುರುಚಿ ರಂಗಮನೆಯ ಪ್ರಯೋಗದಲ್ಲಿ ಕಾದಂಬರಿಯನ್ನು ಮಾಡುವಾಗ ಏನೇನು ವ್ಯತ್ಯಾಸ ಮಾಡ್ಕೊಂಬಂದು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಒಂದು ಸಂತೋಷ ಕಡೆಗೆ ಹೇಳಬೇಕು ಅಂತಿದ್ದೆ, ಈಗಲೇ ಹೇಳ್ತೀನಿ. ಇನ್ನೊಂದು ನಾಟಕ ಕಳೆದ್ರೆ ನಮ್ಮದು ರಜತೋತ್ಸವ 25 ನಾಟಕ. ಭೈರಪ್ಪನವ್ರ ಕಾದಂಬರಿ ಈಗ 50 ಆಗಿದೆ. ರಂಗಭೂಮಿಯವರಿಗೆ ಬೆಳ್ಳಿ, ಕಾದಂಬರಿಕಾರರಿಗೆ ಚಿನ್ನ. ಹೀಗಾಗಿ ಒಟ್ಟಿನಲ್ಲಿ ಚಿನ್ನ ಬೆಳ್ಳಿ ಸೇರ್ಬೋದು. ಅವ್ರಿಗೆ ಸ್ವಲ್ಪ ಚಿನ್ನದ ತೂಕ ಬೆಲೆ ಜಾಸ್ತಿ, ದೊಡ್ಡವರು ಅವರಿಗೆ ಇರಲಿ, ನಾವು ಬೆಳ್ಳಿಯಿಂದಲೇ ತೃಪ್ತಿ ಪಟ್ಕೊಂಡಿದ್ದೀವಿ ಅನ್ನೋದು. ಏನು ಭೈರಪ್ಪನವ್ರ ಆಶೀರ್ವಾದ ಹೊಂದಿದ್ರೆ ಚಿನ್ನವೇನೋದು ಕೊಹಿನೂರು ವಜ್ರಕ್ಕೆ ಸಮ ನಮಗೆ ಅನ್ನುವಂಥದ್ದು. 25 ವರ್ಷಗಳಿಂದ ವಂಶವೃಕ್ಷ ಬೆಂಗಳೂರಿನಿಂದ ರಾಯಚೂರಿನವರೆಗೆ, ಸಂತೇಶ್ವರದಿಂದ ಗೋಣಿಕೊಪ್ಪದವರೆಗೆ ನಡೆದಿದೆ ಅನ್ನುವಂಥದ್ದು. ಕಾದಂಬರಿಯಾಗಿ ವಂಶವೃಕ್ಷದ ಭಿತ್ತಿ ಅಂದರೆ ವ್ಯಾಪ್ತಿ ಅದು ತುಂಬ ದೊಡ್ಡದಾಗಿದೆ. ಅದು ಭೈರಪ್ಪನವರ ಮಾಗಿದ ಪರಿಪಕ್ವ ಮನಸ್ಸಿನ ಚಿಂತನೆಗಳನ್ನು, ಧಾರ್ಮಿಕ ಸಂಗತಿಗಳ ಆಳವಾದ ವಿಮರ್ಶೆಗಳನ್ನು ಪ್ರಬುದ್ಧವಾದ ವ್ಯಕ್ತಿ ನೆಲೆಯಿಂದ ಸಾಮಾಜಿಕ ನೆಲೆಗೆ ಕೊಂಡೊಯ್ಯುವ ಸಾಂದರ್ಭಿಕವಾಗಿ ಮತ್ತು ಕಾದಂಬರಿಯ ಉದ್ದಕ್ಕೂ ಸಮಾಜಮುಖಿಯಾಗುತ್ತಾ ಅಂತಿಮವಾಗಿ ಮನುಷ್ಯ ಪರವಾಗುವಂತಹ ಎಲ್ಲ ಸಾಮರ್ಥ್ಯವನ್ನು ಮತ್ತು ಮೌಲ್ಯಗಳನ್ನು ಒಳಗೊಂಡಿರತಕ್ಕಂಥದ್ದು ವಂಶವೃಕ್ಷ. ಪ್ರಗತಿ ವಿರೋಧಿ ಅದು ವಂಶವೃಕ್ಷದಲ್ಲಿ ಕಾತ್ಯಾಯನಿ ಪಾತ್ರ, ಅದು ನಾನು ಬರೆದಿದ್ದೇನೆ. ಯಾವುದೂ ಕೂಡ ನಮ್ಮ ಪ್ರಗತಿಪರ ಚಿಂತನೆಗೆ ವಿರೋಧವಾದದ್ದು. ಇದು ಸಾಂಪ್ರದಾಯಿಕವಾದ ಅಂತಿಮವಾಗಿ ಯಾವುದೋ ಒಂದು ಧರ್ಮವನ್ನು, ಯಾವುದೋ ಒಂದು ವಿಚಾರವನ್ನು ಎತ್ತಿ ಹಿಡಿಯಕ್ಕೆ ಮಾಡಿದಂಥದ್ದು ಕೆಲವರ ವಾದ. ಈಗ ನಾವು ಯಾರನ್ನಾದರೂ ಬೈಯುವಾಗ ರಚನಾತ್ಮಕವಾಗಿ ಟೀಕೆ ಮಾಡಿದರೆ, ಸಕಾರಣವಾಗಿ ಉದ್ದೇಶಪೂರ್ವಕವಾಗಿ ಮಾಡಿದರೆ, ನಿರ್ದಿಷ್ಟ ತರ್ಕಬದ್ಧವಾಗಿ ಕಾರಣಬದ್ಧವಾಗಿ ಮಾಡಿದರೆ ಗೌರವಿಸ್ಬೋದು. ಕತ್ತಿ ಹಿಡ್ಕೊಂಡು ಎದುರಾಳಿಯಾಗಿ ಎದುರಿಗಿಂದ ಬಂದರೆ ಫೈಟ್ ಮಾಡ್ಬೋದು. ಬೆನ್ನಿಂದ ಚೂರಿ ಹಾಕರ್ನ ಏನು ಮಾಡೋಕ್ಕೆ ನಾವು ಸಾಧ್ಯ? ಏನು ಮಾಡೋಕ್ಕಾಗಲ್ಲ. ಬೈದವರೆನ್ನ ಬಂಧುಗಳಯ್ಯ, ಬಡಿದವರನ್ನ ಹಡೆದವರೆಂಬೆನಯ್ಯ ಅಂತ ಹಾಗಿರ್ಬೇಕು. ಭೈರಪ್ಪನವರಂತೂ ನಿಮಗೆಲ್ಲ ಗೊತ್ತು, ಅವರು ಏನಾದ್ರು ನಿಂಪಾಡಿ ನೀವು ಬೋ ಅಂತ ಅಂದ್ಕೊಂತಾರೆ, ನಾನೇನು ಕೆಲಸ ಮಾಡೋಕ್ಕೆ ಬೇಕೋ ನಾನು ಮಾಡ್ಕೊಳ್ತಾ ಇದ್ದೀನಿ. ವಂಶವೃಕ್ಷದಲ್ಲಿ ಅಂಥ ಮೂಲತಃ ಸಾಮರ್ಥ್ಯ ಇಲ್ಲದೆ ಹೋಗಿದ್ರೆ 50 ವರ್ಷ ಕಾರಣಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ನಮ್ಮ ನಾಟಕ 25 ಪ್ರಯೋಗ ಕಾರಣಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ನಾನು ಭೈರಪ್ಪನವರ ಪರವೂ ಅಲ್ಲ, ವಕಾಲತ್ತು ವಹಿಸಲ್ಲ. ಒಬ್ಬ ಸಾಹಿತ್ಯಾಭಿಮಾನಿಯಾಗಿ, ಅವರಿಗಿಂತ ಕಿರಿಯನಾಗಿ, ನಾಟಕದ 30-40 ವರ್ಷಗಳ ಅನುಭವವುಳ್ಳವನಾಗಿ ಹೇಳ್ತಾ ಇದ್ದೇನೆ, ಯಾರೇನೇ ಹೊಡಕಳ್ಳಿ, ಬಾಯಿ ಬಡಕಳ್ಳಿ, ಇವತ್ತು ಕೂಡ ಭೈರಪ್ಪನವರೇ ಅತ್ಯಂತ ಜನಪ್ರಿಯ ಕಾದಂಬರಿಕಾರರು. ಅವರ ಪುಸ್ತಕಗಳು, ಮುದ್ರಣವಾಗಿರೋ ಪುಸ್ತಕಗಳು ಸುಮ್ಮನೆ ಬಾಯಿನಲ್ಲಿ ಹೇಳ್ಬೋದು ಇಲ್ಲ, ಅದು ಪ್ರಪಂಚದ ಬೇರೆ ಬೇರೆ ಭಾಷೆಗಳಲ್ಲಿ ಭೈರಪ್ಪನವರ ಮಾನ್ಯತೆ ಎಷ್ಟು ದೊಡ್ಡದು ಅಂತ ಒಂದ್ಸಲ ಪಟ್ಟಿ ಹಿಡ್ಕೊಂಡು ನೋಡಿದ್ರೆ ಅಂಥವ್ರ ಬಾಯಿಗಳು ಪುಂಗಿ ಬಂದಾಗ ಹೋಗ್ಬಿಡುತ್ತೆ ಅನ್ನುವಂಥ. ಹೀಗಾಗಿ ನಾವು ಇಲ್ಲಿ ಈ ಮೌಲ್ಯಗಳನ್ನು ಪಾತ್ರಗಳ ಮೂಲಕ ಪ್ರತಿಪಾದಿಸ್ತಾ ಹೋಗಿದ್ದಾರೆ ಭೈರಪ್ಪನವರು. ಈಗಾಗಲೇ ಬಹಳ ಜನ ಹೇಳಿರೋ ಹಾಗೆ ಶ್ರೀನಿವಾಸ ಶ್ರೋತ್ರಿಗಳ ಪಾತ್ರವನ್ನು ರಂಗದ ಮೇಲೆ ಸರಿಯಾಗಿ ಮೂಡಿಸದೆ ಹೋದರೆ ಎಂಥ ಆಗ್ತಿತ್ತು ಅಂದರೆ, ಅವನೊಬ್ಬ ಸನಾತನ ಸಂಪ್ರದಾಯದ ವೈದಿಕ ಧರ್ಮದ ಗೊಡ್ಡು ಬ್ರಾಹ್ಮಣ ಅನ್ನುವಂಥ ಆಗೋ ಎಲ್ಲ ಅವಕಾಶವೂ ಇತ್ತು. ಅದಕ್ಕೇನಾದ್ರು ಅವಕಾಶ ನಾಟಕ ಮಾಡಿಕೊಟ್ಬಿಟ್ಟಿದ್ರೆ ಅದು ಪರೋಕ್ಷವಾಗಿ ವಂಶವೃಕ್ಷಕ್ಕೆ ಮಾಡಿದಂಥ ಅವಮಾನವಾಗ್ತಾ ಇತ್ತು. ಸಿಂಧುವಳ್ಳಿ ಅವರು ಯೋಚನೆ ಮಾಡಿದ್ರು, ನಾಟಕದಲ್ಲಿ ನೋಡ್ರಪ್ಪ, ಇಲ್ಲಿ ವೈದಿಕ ಧರ್ಮದ ಪರಿಸರ ಇದೆ, ನಂಜನಗೂಡು ಪಕ್ಕ ಹೇಳಿಕೆಯಲ್ಲಿ ಬ್ರಾಹ್ಮಣರ ವಾತಾವರಣ, ಇದು ವೈದಿಕ ಧರ್ಮದ ಆಚರಣೆಗಳಿಗೆ ತಿಥಿ ಮಂತ್ರಗಳು ಎಲ್ಲ ಬರುತ್ತೆ. ಆದರೆ ಎಲ್ಲೂ ಕೂಡ ಇದು ಬ್ರಾಹ್ಮಣರ ನಾಟಕ, ವೈದಿಕ ಧರ್ಮದ ಪರ ವಿರೋಧ ಅನ್ನಿಸ್ಬಾರ್ದು. ಇದೊಂದು ನಿರ್ದಿಷ್ಟವಾದ ಸಂಘರ್ಷವನ್ನು ಹೊಂದಿರತಕ್ಕಂಥದ್ದು
ಇಲ್ಲಿ ಪ್ರಗತಿಶೀಲತೆ ಮತ್ತು ಸನಾತನೆಗಳ ನಡುವೆ, ತಲೆಮಾರುಗಳ ಅಂತರದ ನಡುವೆ ಸಂಘರ್ಷ ಇದೆ. ಆ ಸಂಘರ್ಷ ರಂಗದ ಮೇಲೆ ಮೂಡಿ ಬರಬೇಕು. ರಾಮನಾಥ್ ಅವ್ರು ಏನು ಮಾಡಿದ್ರು, ಕಡೆಗೆ ರಂಗಮಿತ್ರ ಅಂತ ಸ್ನೇಹಿತಿದ್ದಾರೆ, ಆ ವೈದಿಕ ತಿಥಿ ಮಂತ್ರ ಸರಿಯಾಗಿ ಗೊತ್ತಾಗಲಿಲ್ಲ. ಅಲ್ಲಿ ಅಗ್ರಹಾರಕ್ಕೆ ಹೋಗ್ಬಿಟ್ಟು ಒಬ್ಬರು 40 ವರ್ಷದಿಂದ ಕರ್ಮ ಮಾಡಿಸ್ತಾರಲ್ಲ, ವೈದಿಕ ಮಾಡಿಸ್ತಾರಲ್ಲ, ಈ ಬಸ್ಕಾಲದ ಈಗಿನ ಜನ್ರೇಷನ್ ಬ್ರಾಹ್ಮಣರು ತಪ್ಪಿಗೆ ಹೇಳ್ಬಿಟ್ಟಾರು ಅಂದ್ಬಿಟ್ಟಿದ್ದೇನೆ ಅಂತ ವಯಸ್ಸಾದ ಮುದುಕರನ್ನ ಹಿಡಿದು ರೆಕಾರ್ಡ್ ಮಾಡ್ಕೊಂಬಂದು ಒರಿಜಿನಲ್ ಮಂತ್ರ ಹಾಕಿದ್ರು. ಅಥೆಂಟಿಸಿಟಿ ಇರಬೇಕು, ಇಲ್ಲಾಂದ್ರೆ ಏನಾಗಿ ಹೋಗ್ಬಿಡ್ತಿತ್ತು, ಶ್ರೀನಿವಾಸ ಶ್ರೋತ್ರಿ ಗ್ಲೋರಿಫೈ ಆಗಿಬಿಟ್ಟು ಅಲ್ಲಿ ಭೈರಪ್ಪನವರ ನಿಜವಾದಂತಹ ಒಂದು ಉದ್ದೇಶ ಕಣ್ಮರಿ ಆಗಿಬಿಡ್ತಾ ಇತ್ತು. ಹೀಗಾಗಲಿಲ್ಲ. ನಾವು ಶ್ರೀನಿವಾಸ ಶ್ರೋತ್ರಿಯವ್ರನ್ನ ಏನು ಮಾಡಿಕೊಂಡು ಅಂತಂದರೆ, ಒಂದು ಸನಾತನ ಮೌಲ್ಯಗಳ ಮೂಲಕವೇ ಜೀವನವನ್ನು ಪ್ರತಿನಿಧಿಸ್ತಾ ಇಡೀ ಜೀವನವನ್ನು ಅತ್ಯಂತ ಸಕಾರಾತ್ಮಕವಾಗಿ ಕಟ್ಟಿಕೊಡಬೇಕು, ಹಾಗೆಯೇ ಬಾಳಬೇಕು, ಉಳಿದವರನ್ನು ಬಾಳಿಸಬೇಕು ಅಂತ ಹೊರಟಿದ್ದಂತಹ ಒಂದು ಅದ್ಭುತವಾದಂತಹ ಘನವಾದ ವ್ಯಕ್ತಿತ್ವವನ್ನು ಮಾಡೋಕ್ಕೆ ನಾವು ಹೊರಟವು. ಹೀಗಾಗಿ ಅದು ವ್ಯಕ್ತಿಯ ವೈಭವ ಆಗದೇನೆ ಇಡೀ ವ್ಯವಸ್ಥೆಯ ಅನಾವರಣವಾಯಿತು. ಆ ಮೂಲಕ ಧರ್ಮದ ಸ್ವರೂಪವನ್ನು, ನೀತಿ ಅನೀತಿಗಳ ವಿಶ್ಲೇಷಣೆಯನ್ನು ಸಂಘರ್ಷಗಳ ರೂಪದಲ್ಲಿ ನಮ್ಮ ನಾಟಕ ತೆರೆದುಕೊಳ್ತಾ ಹೋಯಿತು ಅನ್ನುವಂಥದ್ದು. ಆಮೇಲೆ ಅದನ್ನು ಎಲ್ಲಿ ನಾವು ನಾಟಕದಲ್ಲಿ ಪ್ರತಿಪಾದಿಸಬಹುದು? ಕಾದಂಬರಿಯಾಗೆ ಅವ್ರು 1000 ಪುಟ ಬರೆದ್ರು ಕೇಳೋರಿಲ್ಲ. ದುರ್ಗಾಸ್ತಮಾನ ಬರೆದ್ರು ತರಾಸು ಅವರು, ನಿಮಗೆ ಗೊತ್ತು. ನಾವು ದುರ್ಗಾಸ್ತಮಾನ ನಾಟಕನ 12 ಗಂಟೆ ಮಾಡಬೇಕು ಅಂತ ಹೋಗಿದ್ದು. ಆದರೆ ಕಡೆಗೆ ಶೇಷಾದ್ರಿ ಹೇಳ್ದಂಗೆ ನಾವೇ ಪ್ರೇಕ್ಷಕರಾಗಬೇಕಾಗತ್ತೆ ಅನ್ನೋ ಭಯಕ್ಕೆ ಕೇಶವರಾಯರದನ್ನು 3.5 ಗಂಟೆ ಇಳಿಸಿ ಆ 1200 ಪುಟದ ದುರ್ಗಾಸ್ತಮಾನ ಕಲಾಮಂದಿರದಲ್ಲಿ ನೋಡಿ, ನಾಟಕ ರೂಪಕ್ಕೆ ನಾಟಕ ರೀತಿಯಿಂದ ಮಾಡಿದಾಗ ಎಷ್ಟು ಬೆಲೆ ಬರುತ್ತೆ ಅನ್ನೋ ಕೇಳೋದು. ನನ್ನ ಜನ್ಮದಲ್ಲಿ ನಾನು ನಾಟಕಕ್ಕೆ ರಶ್ ಆಗಿದ್ದು ನೋಡಿಲ್ಲ. ಬಾಂಬೆನಲ್ಲಿ ಒಂದ್ಸಲ ಹೋದಾಗ ನಾವು ನಾಟಕ ಮಾಡೋಕ್ಕೆ ಇಬ್ಬರು ಜಗಳ ಆಡ್ತಿದ್ರು ಥಿಯೇಟ್ರ್ ಮುಂದೆ. ಯಾಕೆ ಅಂದರೆ, ನೋಡಿ ಸರ್ 100 ರೂಪಾಯಿ ಕೊಟ್ಟರು ಟಿಕೆಟ್ ಕೊಡಲ್ಲ ಅಂತಾನೆ ಅಂತ ಆಶ್ಚರ್ಯ ಎಲ್ಲೂ ಇಲ್ಲ. ನಮ್ಮಲ್ಲಿ ಟಿಕೆಟ್ ತಗೊಂಡ್ರೆ ಹೊಡಿತಾರೆ. ಅದು 100 ಕೊಡ್ತೀವಿ ಇಲ್ಲ. ದುರ್ಗಾಸ್ತಮಾನಕ್ಕೆ ಕಲಾಮಂದಿರ 1800 ಸೀಟು ಪೂರ್ತಿ ಭರ್ತಿಯಾಗಿ, ಬಾಲ್ಕನಿ ಭರ್ತಿಯಾಗಿ ನಾವು ನಿಂತ್ಕೊಂಡು ನೋಡ್ತೀವಿ. ಸರ್ ಎಷ್ಟು ಟಿಕೆಟ್ ದುಡ್ಡು ಹೇಳಿ? ಅಲ್ಲಪ್ಪ ಈಗೇನೋ ಹೇಳ್ತೀರಿ, ಒಳಕ್ಕೆ ಮೇಲೆ ಸೀಟ್ ಕೊಡಲಿಲ್ಲ ಅಂತ. ನಮ್ಮ ಅಪ್ಪನಾಣಿ ಹೋನಲ್ಲ ಸರ್, ನಾವು ದುರ್ಗಾಸ್ತಮಾನ ನೋಡಲೇಬೇಕು. ನೋಡಿ, ಒಂದು ನಾಟಕ ಕಾದಂಬರಿಯನ್ನು ಸರಿಯಾದ ರೀತಿಯಲ್ಲಿ ರಂಗರೂಪಕ್ಕೆ ತಂದಾಗ ರಂಗಭೂಮಿಗೂ ಒಂದು ಬೆಳವಣಿಗೆ, ಮೂಲ ಕೃತಿಗೂ ಕೂಡ ನ್ಯಾಯ, ಪ್ರಯೋಗಕ್ಕೂ ಮಹತ್ವ ಬರುತ್ತೆ ಅನ್ನೋದಕ್ಕೆ ನಾನು ವಂಶವೃಕ್ಷವನ್ನು ನಾನು ಸಾಕ್ಷಿಯಾಗಿ ಇಟ್ಕೊಂಡಿದ್ದೇನೆ. ನಮಗೆ ಈ ರೀತಿ ಶ್ರೀನಿವಾಸ ಶ್ರೋತ್ರಿಗಳನ್ನು ನೆಪವಾಗಿಟ್ಕೊಂಡು ಒಂದು ಭಾರತೀಯ ಸನಾತನ ಮೌಲ್ಯದ ಶೋಧನೆಯನ್ನು ಮಾಡಿದ್ವು ನಾವು ಸ್ಟೇಜ್ ಮೇಲೆ. ಬಹಳಷ್ಟು ಜನಕ್ಕೆ ಬಹಳ ಸಂಭ್ರಮ ಆಯಿತು, ಸಿಟ್ಟು ಬಂತು. ಅದು ನಾಟಕ ಮಾಡೋ ಪರಿಣಾಮವೇ ಅದು. ಭರತ ಮುನಿ ದೇವಲೋಕದಲ್ಲಿ ನಾಟಕ ಮಾಡಿಸಿದಂತ ಒಂದು ಸಲ ಮಾಡಿಸಿದಾಗ ಸಮುದ್ರ ಮಥನ, ರಾಕ್ಷಸರು ಭರತ ಮುನಿ ಯಾರೋ ಆರ್ಟಿಸ್ಟ್ಗಳು ಸಿಕ್ಕಿರಲಿಲ್ಲ ಅಂತ ಏನೋ ಅವನು 100 ಮಕ್ಕಳು, ಆ ಕಾಲದ ಫ್ಯಾಮಿಲಿ ಪ್ಲಾನಿಂಗ್ ಇಲ್ವಲ್ಲ, 100 ಮಕ್ಕಳು ಅವ್ರನ್ನೇ ಹಾಕಿದ್ದ. ರಾಕ್ಷಸರು ಸಿಟ್ಟು ಬಂದು ಎದ್ವಾದತ್ತು ಹೊಡೆದು ಇವ್ರನ್ನೆಲ್ಲ ಗಲಾಟೆ ಮಾಡಿ ಪಾಪ ಹೀರೋ ಪಾರ್ಟ್ ಮಾಡೋನು ಕುಂಟುನ್ ಪಾರ್ಟ್ ಮಾಡೋ ಸ್ಥಿತಿ ಬಂದ್ಬಿಟ್ಟು. ಆಮೇಲೆ ಬ್ರಹ್ಮ ಬಂದು ಹೇಳೋದನ್ನ ಸಾಂಕೇತಿಕ ಅವೆಲ್ಲ ಅಷ್ಟೇ. ಬ್ರಹ್ಮ ಬಂದು ಹೇಳದಂತೆ, ಅಯ್ಯ ಇದು ನಾಟಕ ನಿಜವಲ್ಲ, ಒಳ್ಳೆಯದು ಮತ್ತು ಕೆಟ್ಟದನ್ನು ತೋರ್ಸೋಕ್ಕೋಸ್ಕರ ಮಾಡಿರೋ ಒಂದು ಮಾಧ್ಯಮ ಕಲೆ ಇದು. ನೀವು ಗಲಾಟೆ ಮಾಡ್ಕೋಬೇಡಿ. ವಿಷ ಮತ್ತು ಅಮೃತದ ನೆಪದಲ್ಲಿ ರಾಕ್ಷಸರನ್ನು ನಾವು ಮತ್ತೆ ದೇವತೆಗಳನ್ನು ಬೈಯೋಕ್ಕೋಸ್ಕರ ಮಾಡಿಲ್ಲ ಅಂತ. ಆ ನಾಟಕದ ಪರಿಣಾಮ ಹಾಗಿರೋದ್ರಿಂದ ಇಲ್ಲಿ ವಂಶವೃಕ್ಷ ಮಾಡಿದಾಗ ಏನಾಗ್ಬಿಡ್ತು, ದೊಡ್ಡ ಗಲಾಟೆ ಆಗೋಯ್ತು. ನೀವು ಬ್ರಾಹ್ಮಣ ಜನಾಂಗವನ್ನು ವೈಭವೀಕರಣ ಮಾಡ್ತಾ ಇದ್ದೀರಾ. ಒಂದು ಶ್ಯಾಮದಾಸರ ಪ್ರಸಂಗವನ್ನು ವಿದ್ವತ್ತತ್ವ ಗಲಾಟೆ ಮಾಡಿಬಿಟ್ಟು, ಏನ್ರಿ ನಮ್ಮ ಜನಾಂಗದವರೆಲ್ಲ ಅಂಥ ವ್ಯಭಿಚಾರಕ್ಕೆ ಹುಟ್ಟಿದವರ. ಆಮೇಲೆ ಇನ್ನೊಂದು, ಈ ಸಭೆಯಲ್ಲಿ ಹೇಳೋದು ಎಷ್ಟು ಔಚಿತ್ಯವೆಲ್ಲೋ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ, ಸಂದರ್ಭಕ್ಕೋಸ್ಕರ ಹೇಳ್ತೀನಿ, ನನ್ನ ಮಾತಲ್ಲ. ಕಾಗೆಗಳು ಅಂತ ಒಂದು ನಾಟಕ ನಾವು ಮಾಡಿದಾಗ ಅಲ್ಲಿ ಬ್ರಾಹ್ಮಣ ಜನಾಂಗದೇ ವಿಚಾರ ಜಾಸ್ತಿ ಇರೋದು. ಅಲ್ಲಿ ಪುರೋಹಿತರುಗಳು ಹೇಗೆ ಶೋಷಣೆ ಮಾಡ್ತಾರೆ ಅಂತ. ಇದು ಏನು ಮಾಡಿಬಿಟ್ರು, ಗ್ರೀನ್ ರೂಮಿಗೆ ನುಗ್ಗಿಬಿಟ್ಟು ಜನ ಎಲ್ಲ ಇದರಲ್ಲೂ ಅದರಲ್ಲೂ ಹೊಡೆದಾಕ್ಬಿಡ್ತೀವಿ ನೋಡಿ ನಿಮ್ಮನ್ನು.
ನಾಟಕದಲ್ಲಿ ಮಾಡಿರೋರೆಲ್ಲ ಬಹಳ ಜನ ಅದೇ ಜನಾಂಗ, ನಮ್ಮ ಜಾತಿಗೆ ಸೇರಿ ನಮ್ಮ ನಾಟಕದಲ್ಲಿ ನಮ್ಮವ್ರನ್ನೇ ಬೈತಾರೆ. ಈ ಥರದ ಮಾತುಗಳು ಬಂದುಬಿಡ್ತು. ಆಮೇಲೆ ಬರೀ ನಾಟಕ ಪೂರ್ತಿ ನೋಡ್ರಪ್ಪ ದಯವಿಟ್ಟು. ಆಮೇಲೆ ನೀವು ಪೂರ್ತಿ ನಾಟಕ ನೋಡಿದ ಮೇಲೆ ಹೊಡೆಯಕ್ಕೆ ಬಂದಿದ್ರಲ್ಲ, ದೊಣೆ ತಗೊಂಡು ಹೊಡಿತೀವಿ, ತಲೆ ಹೊಡಿತೀವಿ ಅಂತ, ನೀವು ನಂಬ್ತೀರಾ ಬಿಡ್ತೀರಾ? ಇದು ಸತ್ಯವಾದ ಮಾತು. ಗ್ರೀನ್ ರೂಮಿಗೆ ಬಂದು ಬಕ್ಕೆ ತಗೊಂಡು ಪುಷ್ಪಗುಚ್ಛ ತಂದು ಭಾಳ ಅದ್ಭುತವಾಗಿ ಮಾಡಿದ್ದೀರಪ್ಪ. ನಿಜವಾಗ್ಲೂ ಕಲೆ ಅಂದರೆ ಕಲೆನೇ, ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇದ್ದು ನಿಮ್ಮನ್ನು ಅಭಿನಂದಿಸ್ತೀವಿ ಅಂತ ಹೇಳೋದು. ಅಂದರೆ ಒಂದು ಕೃತಿ ಅದಕ್ಕೆ ವಿರೋಧವಾಗದ ಹಾಗೆ, ಅದರ ಆಂತರ್ಯವನ್ನು ಕುಲಗೆಡಿಸಿದ ಹಾಗೆ ಅತ್ಯಂತ ಶಿಸ್ತುಬದ್ಧವಾಗಿ ರಂಗಭೂಮಿಯ ತತ್ವಗಳಿಗೆ ಬದ್ಧರಾಗಿ ನಾವು ಮಾಡಿದ್ದೇ ಆಯಿತು ಅಂದರೆ ಹೇಗೆ ಹೆಸರನ್ನು ತರುತ್ತೆ ಅನ್ನುವ ಮಾತನ್ನು ನಾವು ನೋಡ್ಬೋದು. ಇನ್ನು ಕಾತ್ಯಾಯನ ಪಾತ್ರದಲ್ಲೂ ಕೂಡ ನಾವು ಕಾತ್ಯಾಯನ ಪ್ರಮುಖವಾಗಿ ನಾಟಕದಲ್ಲಿ ನಾವು ಗುರುತಿಸ್ಕೊಂಡಿದ್ವು. ಈ ಕಾತ್ಯಾಯನಿ ಕಡೆಗೆ ಅಪರಾಧಿ ಪ್ರಜ್ಞೆಯಿಂದ ನರಳಿ 3 ಬಾರಿ ಗರ್ಭಪಾತ. ಅವ್ರು ಹೇಳಿದಾಗ ಭೈರಪ್ಪನವ್ರನ್ನ ಗರ್ಭಪಾತ ಮಾಡ್ಸಕ್ಕೆ ಹೋಗಿಲ್ಲ, ಬೇರೆ ಕಾದಂಬರಿಯ ಸನ್ನಿವೇಶದಲ್ಲಿ ಅದನ್ನು ಸಾಂಕೇತಿಕವಾಗಿ ಬಹಳ ನಾವು ಕಲಾತ್ಮಕವಾಗಿ ತಗೋಬೇಕಷ್ಟೇ ಅಂತ. ನಾವು ಅದಕ್ಕೇನು ನಾಟಕದಲ್ಲಿ ಮಾಡಿದ್ವು ಅಂತಂದರೆ, ಹಾಗೇ ನೇರವಾಗಿ ತಂದರೆ ಕಾತ್ಯಾಯನ ಪಾತ್ರ ಪ್ರಗತಿ ವಿರೋಧಿ ಅನ್ನೋದಕ್ಕೆ ಹತ್ತಿರ ಆಗ್ಬೋದು ಅನ್ನಿಸ್ತು. ಯಾಕೆಂದರೆ ಒಂದು ಸಂದರ್ಭದಲ್ಲಿ ಕಾದಂಬರಿನಲ್ಲಿ ಈ ನಾಗಲಕ್ಷ್ಮಿ ಕೇಶಮುಂಡನವನ್ನು ಮಾಡಿಸ್ಕೊಳ್ಬೇಕು ಅನ್ನೋ ಮಾತು ಬರುತ್ತೆ. ತಲೆ ಕೂದಲನ್ನು ತೆಗೆಸುವಂಥ, ಬೇಕೋ ಬೇಡೋ ಅರಿತೋ ಅರಿಯೋ ಗೊತ್ತಿಲ್ಲದೇನೋ ಕಾತ್ಯಾಯಿನಿ ರಾಜಾರಾಯನಿಗೆ ಹೇಳೋ ಮಾತಿನಲ್ಲಿ ಅದಕ್ಕೆ ಪರೋಕ್ಷ ಸಮ್ಮತಿಯನ್ನು ಸೂಚಿಸೋದಾಗಿದೆ. ಅವರು ಇಷ್ಟಕ್ಕೆ ನೀವ್ಯಾಕೆ ಅಡ್ಡ ಬರ್ತೀರಿ ಅಂತ. ಇಷ್ಟು ಓದಿಕೊಂಡ ವಿವೇಚನೆ